ಹ್ಯಾಪಿ ಫ್ರೆಂಡ್ಶಿಪ್ ಡೇ ಫ್ರೆಂಡ್ಸ್. ಫ್ರೆಂಡ್ಶಿಪ್ ಬ್ಯಾಂಡ್ ಮಾಡೋದಕ್ಕೋಸ್ಕರ ನೇಮ್ಸ್ ಇರುವಂತಹ ಇದ್ಗಳನ್ನ ತೊಗೊಂಡಿದ್ದೀನಿ, ಬೀಡ್ಸ್ನ. ಸೊ ಅದಕ್ಕೆ ದಾರ ತೊಗೊಂಡಿದ್ದೀನಿ. ಇದು ಕಲರ್ಫುಲ್ಸ್ ದಾರಗಳು. ಏನು ವೆರಿ ಸಿಂಪಲ್ ಆ್ಯಕ್ಚುಲಿ ಇದು ಮಾಡ್ತಾ ಇರೋದು. ಒಂದು 5 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಫ್ರೆಂಡ್ ಅಂತ ಇರುವಂಥ ಬೀಡ್ಸ್ಗಳನ್ನ ನೀಟಾಗಿ ದಾರದೊಳಗೆ ಪೋಣಿಸ್ಕೊತಾ ಇರೋದು. ಇದರಲ್ಲಿ ನೇಮ್ಸ್ಗಳು ಸಹ ಮಾಡ್ಬೋದು. ನಿಮ್ಮದು ನೇಮ್ಸ್ಗೆ ಎನಿ ಕಲರ್ಸ್, ಎನಿ ಡಿಸೈನ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಯಾರಿಗಾದ್ರೂ ಈ ಥರ ಫ್ರೆಂಡ್ಶಿಪ್ ಬ್ಯಾಂಡ್ ಅಥವಾ ನಿಮ್ಗೇನಾದರೂ ಯೂನಿಕಾಗಿ ಗಿಫ್ಟ್ ಕೊಡೋವಂಥದ್ದು ಏನಾದ್ರು ಈ ಥರದ್ದು ಬೇಕು ಅಂದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ತಲುಪಿಸ್ಕೊಡ್ತೀನಿ. ಈ ಥರ ಮಾಡಿ ಫ್ರೆಂಡ್ಶಿಪ್ ಬ್ಯಾಂಡ್ಗೆ ವಿಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆವಾಗಲೂ ಒಂದೇ ಥರ ಅಂಗಡಿಲಿ ಸಿಗೋವಂಥದ್ದನ್ನೇ ತೊಗೊಂಡು ಕಟ್ಟೋದಕ್ಕೆ ಬದಲು ಈ ಥರ ಮಾಡೋದು ಚೆನ್ನಾಗಿರುತ್ತೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಫ್ರೆಂಡ್ಸ್. ಆ್ಯಕ್ಚುಲಿ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀನಿ. ದಾರ ತೊಗೊಂಡಿದ್ದೀನಿ. ಫ್ರೆಂಡ್ ಅನ್ನೋ ಕಲರ್ಸ್ ಇರುವಂಥ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ತುಂಬ ಈಸಿ, ಆ್ಯಕ್ಚುಲಿ ತುಂಬ ಈಸಿ, ತುಂಬ ಚೆನ್ನಾಗಿರುತ್ತೆ, ಯೂನಿಕ್ ಆಗೋ ಇರುತ್ತೆ. ಫ್ರೆಂಡ್ಶಿಪ್ ಡೇಗೆ ಈ ಥರ ಅವ್ರ ನೇಮ್ಸ್ ಆದರೂ ಸರಿ, ಬರೀ ಫ್ರೆಂಡ್ ಅನ್ನೋ ಕಲರ್ಸ್ ಆದರೂ ಸರಿ, ಫ್ರೆಂಡ್ ಅನ್ನೋದನ್ನಾದರೂ ಸರಿ ಮಾಡಿ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಫ್ರೆಂಡ್ ಅನ್ನೋದನ್ನು ತೊಗೊಂಡು ಎಲ್ಲ ಕಲರ್ಸಲ್ಲಿ ಸ್ಪೆಲ್ಲಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ. ಬರೀ ಫ್ರೆಂಡ್ ಅಂತ ಮಾಡ್ತಾ ಇರೋದು ಅಷ್ಟೇ. ಎಲ್ಲದನ್ನು ನೀಟಾಗಿ ಬೀಡ್ಸ್ನ ದಾರದೊಳಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಲಾಸ್ಟಲ್ಲಿ ಲಾಕ್ ಮಾಡ್ಕೊಳ್ಳೋದಷ್ಟೇ. ಇದರಲ್ಲಿ ನೇಮ್ಸ್ಗಳು ಸಹ ಮಾಡ್ಬೋದು. ಎನಿ ನೇಮ್ಸ್, ಎನಿ ಕಲರ್, ಇದರಲ್ಲಿ ತುಂಬ ಡಿಸೈನ್ಸ್ ಇರುತ್ತೆ. ಸೊ ಯಾರಿಗಾದ್ರೂ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ. ಬರೀ ಆನ್ಲೈನ್ ಪೇಮೆಂಟ್ ಇರುತ್ತೆ. ಸೊ ಮಾಡಾದಮೇಲೆ ಈ ಥರ ಲಾಸ್ಟ್ ಫುಲ್ ಎಲ್ಲ ಫ್ರೆಂಡ್ ಅನ್ನೋದು ಆದಮೇಲೆ ಲಾಸ್ಟಲ್ಲಿ ಲಾಕ್ ಮಾಡ್ಕೊಳ್ಳೋದು. ಆ ಕಡೆ ಮತ್ತು ಈ ಕಡೆ ಲಾಕ್ ಮಾಡಿಕೊಂಡು ಇದರಲ್ಲಿ ಇನ್ನೂ ನಿಮಗೆ ಸ್ವಲ್ಪ ಯೂನಿಕಾಗಿ ಡಿಸೈನ್ ಆಗಬೇಕು ಅಂದರೆ ಆ ಥರದ್ದು ಸಹ ವೀಡಿಯೋಸ್ ನಾನು ಅಪ್ಕಮಿಂಗ್ಸ್ ವೀಡಿಯೋಸಲ್ಲಿ ಹಾಕ್ತೀನಿ. ಲಾಸ್ಟಲ್ಲಿ